ಏಕೈವವ ಮಹಾನಾತ್ಮ ದೇವತಾ ಅನ್ನೋ ಭಾಷ್ಯದ ವ್ಯಾಖ್ಯಾನ ರೂಪವಾದ ತತ್ವಮಂಜರಿಯಲ್ಲಿ 139ನೇ ಗದ್ಯ ಭಾಗ ಇದು. ದೇವತೆಗಳು ಆದ್ಯಂತ ಉಳ್ಳವರು ಹೌದು, ಅವರು ಆ ದೇವತಾ ಪದವಿಗೆ ಬರ್ತಾರೆ, ಮತ್ತೆ ಆ ದೇವತಾ ಪದವಿಯನ್ನು ಬಿಟ್ಟು ಮುಕ್ತರಾಗ್ತಾರೆ ಅನ್ನುವ ವಿಷಯ ಎಲ್ಲ ಸರಿ. ಮತ್ತೆ ಅವರು ಬಹಳ ಜನ ಇದ್ದಾರೆ. ವೇದವಾಕ್ಯ ಅಂತ ಅನ್ನೋದು ಇಂದ್ರನನ್ನ ಈಗ ವರ್ಣನೆ ಮಾಡ್ತದೆ ಅಂದ್ರೆ ಈಗ ಇರುವಂಥ ಇಂದ್ರನಿಗೆ ಈ ವರ್ಣನೆ ಸಲ್ಲುತ್ತದೆ. ಹಿಂದೆಯೂ ವೇದ ಇತ್ತು, ಆಗ ಇದ್ದ ಇಂದ್ರನಿಗೆ ಆ ವೇದದ ವರ್ಣನೆ ಸಂದಿತ್ತು. ಮತ್ತೆ ಹಿಂದಿನ ಇಂದ್ರನೂ ಮುಕ್ತನಾಗ್ತಾನೆ. ಮುಂದೆ ಮತ್ತೊಬ್ಬ ಇಂದ್ರ ಬರ್ತಾನೆ, ಅವನು ತನ್ನ ಸಾಧನೆಯಲ್ಲಿರ್ತಾನೆ. ಅವನು ಸಾಧನೆಯಲ್ಲಿ ಇರುವವರೆಗೂ ಮುಂದೆ ಆ ವೇದವಾಕ್ಯ ಅಂತ ಅವನನ್ನು ವರ್ಣನೆ ಮಾಡ್ತದೆ ಅಂತ ಹೀಗೆಲ್ಲ ಬಂದಿತ್ತು. ಅಲ್ಲಿ ಹೀಗೊಂದು ಪ್ರಶ್ನೆ, ನಚ ತೇಷಾಂ ಬಹುತ್ವೇಪಿ ನಾನಾ ನಾಮರೂಪಾದಿ ಮತ್ವೇನ ಏಕರೂಪ ವೇದ ಪ್ರಾಮಾಣ್ಯ ವಿರೋಧ ಇತ್ಯತೋಪಿ ದೈವತೈರಪಿ ಅನ್ನುವ ಈ ಒಂದು ವಾಕ್ಯಕ್ಕೂ ಕೂಡ ರಾಘವೇಂದ್ರ ಸ್ವಾಮಿಗಳು ಇನ್ನೊಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಅದನ್ನ ಅವರು ತಗೊಂಡಿದ್ದಾರೆ. ಅದ್ಯಾವುದು ಇನ್ನೊಂದು ಪ್ರಶ್ನೆ ಅಂದ್ರೆ, ದೇವತೆಗಳು ಅನೇಕ ಜನ ಇರಬಹುದು, ಆದ್ರೆ ಅವರೆಲ್ಲರೂ ಕೂಡ ಸಮಾನವಾದ ಹೆಸರು, ಸಮಾನವಾದ ರೂಪ, ಸಮಾನವಾದ ಧರ್ಮ ಕರ್ಮ ಉಳ್ಳವರೆಲ್ಲ ಆಗಿದ್ದಾರೆ. ಅವರಿಗೆ ಭಿನ್ನ ಭಿನ್ನವಾದಂತಹ ನಾಮಗಳೇನೂ ಇಲ್ಲ. ಆದರೆ ವೇದ ಮಾತ್ರ ಏಕರೂಪವಾಗಿದೆ. ಆ ಏಕರೂಪವಾಗಿರುವಂತಹ ವೇದದ ಪ್ರಾಮಾಣ್ಯಕ್ಕೆ ವಿರೋಧ ಬರ್ತದಲ್ಲ. ಇಡೀ ವೇದಗಳೆಲ್ಲ ಒಬ್ಬನನ್ನೇ ವರ್ಣನೆ ಮಾಡ್ತಾ ಇವೆ. ವೇದ ಅಂತ ಅನ್ನೋದು ಏಕರೂಪವಾಗಿದೆ. ಅನಾದಿ ಕಾಲದಿಂದಲೂ ಅದು ಅನಂತ ಕಾಲದವರೆಗೂ ಏಕರೂಪವಾಗಿರ್ತದೆ. ಆ ಏಕರೂಪವಾಗಿರುವಂತಹ ವೇದಕ್ಕೆ ಪ್ರಾಮಾಣ್ಯ ಬರಬೇಕಾದ್ರೆ ಆ ವೇದ ಅಂತ ಅನ್ನೋದು ಏಕರೂಪವುಳ್ಳದು, ಒಂದೇ ನಾಮವುಳ್ಳಂತಹ ಅನೇಕ ದೇವತೆಗಳನ್ನು ಪ್ರತಿಪಾದನೆ ಮಾಡಬೇಕಲ್ಲ. ನಾನಾ ರೂಪ, ನಾನಾ ಕ್ರಿಯಾ ಇತ್ಯಾದಿ ಇರುವಂತಹ ದೇವತೆಗಳನ್ನು ಪ್ರತಿಪಾದನೆ ಮಾಡಿದರೆ ಅದು ಹೇಗೆ ಪ್ರಮಾಣ ಆಗ್ತದೆ ಅಂತ ಒಂದು ಪ್ರಶ್ನೆ ಮಾಡುವವರ ಅಭಿಪ್ರಾಯ ಹೀಗೆ. ಹಿಂದೆ ಇಂದ್ರ ಇದ್ದ, ಈಗ ಇಂದ್ರ ಇದ್ದಾನೆ, ಮುಂದೆ ಒಬ್ಬ ಇಂದ್ರ ಇರ್ತಾನೆ. ಅವನು ಆ ಇಂದ್ರ ಬೇರೆ ಬೇರೆ ರೂಪಗಳನ್ನು ತಾಳ್ತಾನೆ, ಬೇರೆ ಬೇರೆ ಕ್ರಿಯೆಗಳನ್ನು ಮಾಡ್ತಾನೆ. ಪ್ರಶ್ನೆ ಮಾಡುವವರಿಗೆ ಇದರ ಒಳ ತಾತ್ಪರ್ಯ ಗೊತ್ತಿಲ್ಲ. ಹಿಂದೆ ಇದ್ದ ಇಂದ್ರನು, ಈಗಿರುವ ಇಂದ್ರನು, ಮುಂದೆ ಇರುವ ಇಂದ್ರನು ಒಂದೇ ಹೆಸರುಳ್ಳವರಾಗಿದ್ದಾರೆ, ಒಂದೇ ಥರದ ಕ್ರಿಯೆಗಳನ್ನು ಮಾಡ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಮುಖ್ಯವಾದ ಸಾಮಾನ್ಯವಾಗಿ ಒಬ್ಬ ಇಂದ್ರ ಮುಖ್ಯವಾದ ಕ್ರಿಯೆಗಳನ್ನೆಲ್ಲವನ್ನೂ ಸಮಾನವಾಗೇ ಮಾಡ್ತಾನೆ. ಕೆಲವು ಸಣ್ಣ ಪುಟ್ಟ ಕ್ರಿಯೆಗಳನ್ನ ಹಿಂದಿನ ಇಂದ್ರ ಮಾಡಿದ್ದನ್ನು ಈಗಿನ ಇಂದ್ರ ಮಾಡಿಲ್ಲದೆ ಇರಬಹುದು. ಈ ಪೌರುಷೇಯವಾದಂತಹ ಪುರಾಣಗಳಲ್ಲಿ ಪ್ರತಿಪಾದಿತ ಆಗಿರುವಂತಹ ಕೆಲವು ಕ್ರಿಯೆಗಳು ಅವು ಹಿಂದಿನ ಇಂದ್ರನಿಗೂ ಈ ಇಂದ್ರನಿಗೂ ಸ್ವಲ್ಪ ಏನಾದರೂ ವ್ಯತ್ಯಾಸ ಆಗಿರಬಹುದು. ಮುಖ್ಯ ಕ್ರಿಯೆಗಳು ಅವೇ ಆಗಿರ್ತವೆ. ಪುರಾಣಗಳಲ್ಲಿಯೂ ಕೂಡ ಕೇವಲ ಅರ್ಥಭೇದ ಅಂತ ಅನ್ನೋದಿಲ್ಲ, ಅರ್ಥದ ವ್ಯತ್ಯಾಸ ಅಂತಿಲ್ಲ, ಕೇವಲ ಅದರ ಅನುಪೂರ್ವಿಯಲ್ಲಿ ಮಾತ್ರ ವ್ಯತ್ಯಾಸ ಇದೆ ಅಂತ ಹಿಂದೆ ತತ್ವನಿರ್ಣಯದಲ್ಲಿ ಬಂದಿತ್ತು. ಪುರಾಣಾನಾಮಪಿ ಶಬ್ದ ಮಾತ್ರ ವ್ಯತ್ಯಾಸ ಅನ್ನೋದು ಅರ್ಥ ಅಂತ ಅಲ್ಲಿ ಟೀಕಾವಾಕ್ಯ ಇದು ನೆನಪಿದೆ ನನಗೆ. ಆದ್ರಿಂದ ಒಬ್ಬ ದೇವತೆ ಮಾಡುವಂತಹ ಕ್ರಿಯೆಗಳು, ಪ್ರಧಾನ ಕ್ರಿಯೆಗಳು, ಆತ ಅಲಂಕರಿಸುವಂತಹ ಸ್ಥಾನ, ಇವೆಲ್ಲವೂ ಕೂಡ ಹಿಂದೆ ಇಂದು ಮುಂದೆ ಎಲ್ಲನೂ ಒಂದೇ ಥರ ಇರ್ತವೆ. ಕೆಲವೇನಾದರೂ ಸಣ್ಣ ಪುಟ್ಟ ಕ್ರಿಯೆಗಳು ಹಿಂದೆ ಇದ್ದ ಇಂದ್ರನಿಗೂ ಈಗಿರುವ ಇಂದ್ರನಿಗೂ ಮುಂದಿರುವ ಇಂದ್ರನಿಗೂ ಸ್ವಲ್ಪ ವ್ಯತ್ಯಾಸ ಇರಬಹುದು. ಇದು ಪ್ರಶ್ನೆ ಮಾಡುವವರಿಗೆ ಇದು ಗೊತ್ತಿಲ್ಲ. ಪ್ರಶ್ನೆ ಮಾಡುವವರು ಈ ಎಲ್ಲ ವಿಷಯಗಳನ್ನು ತಿಳಿಯದೇ ಪ್ರಶ್ನೆ ಮಾಡ್ತಿದ್ದಾರೆ.
ಅವರಿಗೆ ನಾನಾ ನಾಮಗಳಿವೆ. ಹಿಂದೆ ಇರುವ ದೇವತೆ, ಈಗಿರುವ ದೇವತೆ, ಮುಂದಿರುವ ದೇವತೆ ಭಿನ್ನ ಭಿನ್ನವಾದ ನಾಮಗಳನ್ನೇ ಹೊಂದಿರ್ತಾನೆ, ಅಲ್ಲಿ ಭಿನ್ನ ಭಿನ್ನವಾದ ರೂಪವನ್ನೇ ಹೊಂದಿರ್ತಾನೆ. ಆದ್ರಿಂದ ಈ ವೇದ ಅಂತ ಅನ್ನೋದು ಏಕರೂಪವಾದ ದೇವತೆಯನ್ನು ವರ್ಣನೆ ಮಾಡ್ತಿದೆಯಲ್ಲ. ತಸ್ಯ ಲೋಮಾಪಿನ ಕ್ಷೀಯತೆ, ಅಹಲ್ಯಾಯೇ ಜಾರ, ಅಹಲ್ಯೆಯನ್ನ ಅವನು ಪ್ರದರ್ಶನ ಮಾಡಿದ, ಅಹಲ್ಯೆಗೆ ಪ್ರದರ್ಶನ ಮಾಡಿದ ಅಂತೆಲ್ಲ ಬಂದಿದೆ ಅಲ್ಲಿ ಹಿಂದೆ. ಈ ವೇದ ಅಂತ ಅನ್ನೋದು ಏಕರೂಪವಾಗಿದೆ. ಒಬ್ಬ ದೇವತೆಯನ್ನು ವರ್ಣನೆ ಮಾಡುವಾಗ, ಅಗ್ನಿಯನ್ನು ವರ್ಣನೆ ಮಾಡುವಾಗ, ಅಗ್ನಿ ಏನೇನು ಮಹಿಮೆಗಳನ್ನು ತೋರಿಸಿದ್ದ ಹಿಂದೆ ಅನ್ನೋದನ್ನ, ಮುಂದೆ ಏನೇನು ತೋರಿಸ್ತಾನೆ ಅನ್ನೋದನ್ನೆಲ್ಲ ಏಕರೂಪವಾಗಿ ವರ್ಣನೆ ಮಾಡ್ತದೆ. ಆದ್ರೆ ನೀವು ಹೇಳುವ ದೇವತೆಗಳು ನಾನಾ ಥರದ ರೂಪ ಆದಿಮತ್ವೇನ. ಇದು ನೋಡಿ, ನಾನಾ ನಾಮ ರೂಪಾದಿಮತ್ವೇನ, ನಾನಾ ಥರದ ನಾಮಗಳು, ನಾನಾ ಥರದ ರೂಪಗಳು, ಭಿನ್ನ ಭಿನ್ನವಾದ ನಾಮಗಳು, ಭಿನ್ನ ಭಿನ್ನವಾದ ಹೆಸರುಗಳು, ಭಿನ್ನ ಭಿನ್ನವಾದ ರೂಪಗಳು, ಹಾಗೆ ಭಿನ್ನ ಭಿನ್ನವಾದ ಕ್ರಿಯೆಗಳನ್ನ ಹೊಂದಿದ್ದಾರಲ್ವ. ದೇವತೆಗಳು ಅನೇಕ ಇರಬಹುದು, ಆದ್ರೆ ಅವರೆಲ್ಲರೂ ಬೇರೆ ಬೇರೆ ರೂಪ, ಬೇರೆ ಬೇರೆ ಹೆಸರು ಇತ್ಯಾದಿಗಳನ್ನು ಹೊಂದಿರುವುದರಿಂದ ಏಕರೂಪವಾದಂತಹ ವೇದದ ಪ್ರಾಮಾಣ್ಯಕ್ಕೆ ವಿರೋಧ ಬರ್ತದಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ದೈವತೈರಪಿ ಅನ್ನೋ ಶಬ್ದದಿಂದ ಉತ್ತರ ಕೊಟ್ಟಿದ್ದಾರೆ. ದೇವತಾನಾಂ ಸಂಬಂಧಿಭಿ ದೈವತೈಹಿ, ದೇವತಾ ಅಂತ ಮೂಲ ಶಬ್ದ. ಇಲ್ಲಿ ದೈವತ ಅಂತ ಶಬ್ದ ಇದೆಯಲ್ಲ, ಈ ದೈವತ ಅನ್ನೋ ಶಬ್ದಕ್ಕೆ ದೇವತೆಗಳಿಗೆ ಸಂಬಂಧಪಟ್ಟದ್ದು ದೈವತ ಅಂತ ಹೀಗೆ ಅರ್ಥ ಮಾಡ್ಬೇಕು. ಹಾಗೆ ಅರ್ಥ ಮಾಡಿದಾಗ ಏನು ನಮ್ಗೆ ತಾತ್ಪರ್ಯ ಸಿಗ್ತದೆ ಅಂತ ಅನ್ನೋದು ಮುಂದೆ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ, ಈ ಪ್ಯಾರಾಗ್ರಾಫಿನ ಕೊನೆಗೆ ಹೇಳ್ತಾರೆ. ಏಕೈವ ಮಹಾನಾತ್ಮ ದೇವತಾ ಇತಿ ಅನುಕ್ರಮಣಿಕಾದೌ ಪ್ರತಿಪಾದ್ಯೆ ದೇವತಾ ಶಬ್ದ ಪ್ರಯೋಗಕ್ಕೆ ಪ್ರಸಿದ್ಧೇ. ಶೌನಕರ ಅನುಕ್ರಮಣಿಕ ಅಂತ ಗ್ರಂಥ, ಅದರಲ್ಲಿ ಏಕೈವ ಮಹಾನಾತ್ಮ ದೇವತಾ, ಏಕಾ ಏವವ ಮಹಾನಾತ್ಮ ದೇವತಾ ಅಂತ ಹೀಗೆ ಒಂದು ವಾಕ್ಯ ಪ್ರಯೋಗ ಇದೆ. ಈ ವೇದಗಳಲ್ಲಿ ಅಗ್ನಿ, ವರುಣ ಇತ್ಯಾದಿ ಬೇರೆ ಬೇರೆ ದೇವತೆಗಳನ್ನು ಪ್ರತಿಪಾದನೆ ಮಾಡ್ತಿದ್ದಾರಲ್ಲ, ಇದು ಅದ್ರ ಬಗ್ಗೆ ಅವರೊಂದು ಜಿಜ್ಞಾಸೆ ಮಾಡಿದ್ದಾರೆ. ಬೇರೆ ಬೇರೆ ಇಂದ್ರ, ಅಗ್ನಿ, ವರುಣ ಮೊದಲಾದಂತಹ ದೇವತೆಗಳು ಅಲ್ಲಿ ಪ್ರತಿಪಾದಿತರಾಗಿದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಮುಖ್ಯವಾಗಿ ಏಕೈವ ಮಹಾನಾತ್ಮ ದೇವತಾ, ಒಂದು ಮಹಾನ್ ಆತ್ಮ, ಅತಿ ದೊಡ್ಡ ದೇವತೆ ಇದೆ, ಅತಿ ದೊಡ್ಡ ವ್ಯಕ್ತಿ ಇದ್ದಾನೆ, ಮಹಾಪುರುಷ, ಪರಮಪುರುಷ ಇದ್ದಾನೆ, ಅವನೇ ದೇವತಾ. ಇಲ್ಲಿ ದೇವತಾ ಅಂದ್ರೆ ಪ್ರತಿಪಾದ್ಯ ಅಂತ ಅರ್ಥ. ಸಕಲ ವೇದಗಳಿಗೂ ಇಂದ್ರ, ಅಗ್ನಿ, ವರುಣ ಮತ್ತೆ ಯಾವ್ಯಾವ ದೇವತೆಗಳನ್ನ, ಅಶ್ವಿನಿ ದೇವತೆಗಳನ್ನೆಲ್ಲ ವರ್ಣನೆ ಮಾಡುವ ತಾತ್ಪರ್ಯ ಇಲ್ಲ ಅಂತಲ್ಲ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಅವರಿಗೆ ತಾತ್ಪರ್ಯ ಇರುವುದು ಒಬ್ಬನೇ ಆದ ಪರಮ ಪುರುಷನನ್ನು ವರ್ಣನೆ ಮಾಡುವ ತಾತ್ಪರ್ಯ. ಹಾಗಾಗಿ ಒಬ್ಬನೇ ಮಹಾನಾತ್ಮ ಅಂದ್ರೆ ಪರಮಪುರುಷ, ಅವನು ಏಕೈವ ದೇವತಾ, ಮುಖ್ಯ ಪ್ರತಿಪಾದ್ಯ. ಏಕ ಅಂತ ಸ್ತ್ರೀಲಿಂಗ, ದೇವತಾ ಅಂತ ಸ್ತ್ರೀಲಿಂಗ. ಈ ಅನುಕ್ರಮಣಿಕದ ವಾಕ್ಯದಲ್ಲಿ ದೇವತಾ ಅನ್ನೋ ಶಬ್ದವನ್ನು ಪ್ರತಿಪಾದ್ಯ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಿರುವುದು ಪ್ರಸಿದ್ಧವಾಗಿದೆ ಅಂತಾರೆ ರಾಘವೇಂದ್ರ ಸ್ವಾಮಿಗಳು. ಆದ್ರಿಂದ ಇಲ್ಲೂ ಕೂಡ ಇಲ್ಲಿ ಏನು ದೇವತಾ ಅಂತ ಶಬ್ದ ಇದೆ, ಈ ದೇವತಾ ಎಂಬ ಶಬ್ದಕ್ಕೂ ಕೂಡ ಪ್ರತಿಪಾದ್ಯ ಅನ್ನೋ ಅರ್ಥವನ್ನೇ ಇಟ್ಕೊಳ್ಬೇಕು. ಯಾ ದೇವತಾ ಇದಾನೀಂ ಇಂದ್ರ ಆಗಚ್ಚ ಇತ್ಯಾದಿ ಪ್ರತಿಪಾದ್ಯತೆ, ಇದನ್ನ ವಾಕ್ಯ ಗಮನಿಸಿದರೆ ಪ್ರತಿಪಾದ್ಯತೆ ಅಲ್ಲಿ ಯಾ ಅಂತ ಅನ್ನೋದು ನಾವು ಆಮೇಲೆ ತಿಳ್ಕೊಳ್ಳೋಣ. ಸಾ ದೇವತಾ ಇಂದ್ರ ಇದಾನೀಂ ಇಂದ್ರ ಆಗಚ್ಚ ಇತ್ಯಾದಿ ಪ್ರತಿಪಾದ್ಯತೆ, ಇಂದ್ರ ಆಗಚ್ಚ, ವರುಣ ಆಗಚ್ಚ ಇತ್ಯಾದಿ ವೇದ ವಾಕ್ಯಗಳಿಂದ ಇಂದ್ರ ಅನ್ನುವಂಥ ಒಬ್ಬ ದೇವತೆ ಪ್ರತಿಪಾದ್ಯನಾಗಿದ್ದಾನೆ. ಯಾವ ಹೀಗೆ ಇಂದ್ರ ಒಬ್ಬ ಪ್ರತಿಪಾದ್ಯನಾಗಿದ್ದಾನೋ ಅಂಥ ಆ ವೇದ ವಾಕ್ಯದಿಂದ ತತ್ಸಂಬಂಧಿ ಯಾವ ಆ ಒಬ್ಬ ಇಂದ್ರ ಇದ್ದಾನಲ್ಲ, ಆ ಇಂದ್ರನಿಗೆ ಸಂಬಂಧಿಗಳಾದವರು, ಸಂಬಂಧಿಗಳು ಅಂದ್ರೆ ಏನರ್ಥ? ಇಂದ್ರನಿಗೆ ರಕ್ತ ಸಂಬಂಧ ಇರುವವರು, ಅವನ ಮಕ್ಕಳು, ಅವನ ಹೆಂಡತಿ ಅಂತ ಹೀಗೆ ಅರ್ಥ ಅಲ್ಲ, ಅವನಿಗೆ ಸಮಾನರಾದವರು ಅಂತ. ಸಂಬಂಧಿ ಅಂದ್ರೆ ಸಜಾತೀಯ ಅಂತ ಅರ್ಥ. ಸಂಬಂಧಿ ಅನ್ನೋ ಶಬ್ದಕ್ಕೆ ಸಜಾತೀಯ ಅನ್ನೋ ಅರ್ಥ ಇದೆ. ಸಜಾತೀಯೈ ತತ್ಸಮಾನ ರೂಪ ಧರ್ಮ ಕರ್ಮ ವದ್ಭಿ ಅನೇಕೈ ಪೂರ್ವೋತ್ತರಕಾಲೀನೈ ದೇವತೈ ಜ್ಞೇಯ ಅಂತ ಹೀಗರ್ಥ. ಈಗ ಒಬ್ಬ ಇಂದ್ರ ಏನಿದ್ದಾನಲ್ಲ, ಈ ಇಂದ್ರನಿಗೆ ಸಂಬಂಧಿಗಳಾದವರು ಅಂತಂದ್ರೆ ಸಂಬಂಧಿಗಳಾಗುವುದಂದ್ರೆ ಸಮಾನರಾದವರು, ಸದೃಶರಾದವರು ಅಂತ ಅರ್ಥ. ಹೇಗೆ ಸದೃಶರಾಗಿದ್ದಾರೆ ಅಂದ್ರೆ ತತ್ ಸಮಾನ ನಾಮರೂಪ, ಈಗಿರುವ ಇಂದ್ರನಿಗೆ ಸಮಾನವಾದ ಹೆಸರು, ಸಮಾನವಾದ ರೂಪ, ಸಮಾನವಾದ ಕರ್ಮ ಇತ್ಯಾದಿಗಳನ್ನು ಹೊಂದಿರುವಂಥ ಅನೇಕ ದೇವತೆಗಳು. ಅವರು ಪೂರ್ವೋತ್ತರ ದೇವತೆಗಳು.
ಪೂರ್ವ ಅಂದ್ರೆ ಹಿಂದಿನವನು, ಉತ್ತರ ಅಂದ್ರೆ ಮುಂದಿನವನು ಅಂತ ಎಲ್ಲ ದೇವತೆಗಳಿಂದ ಈ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅರ್ಥ. ಆದ್ರಿಂದ ಅನೇಕ ದೇವತೆಗಳಿದ್ದಾರೆ ಅಂತ ಮಾತ್ರಕ್ಕೆ ಅವರೆಲ್ಲ ಭಿನ್ನ ಭಿನ್ನವಾದ ರೂಪಗಳನ್ನ, ಭಿನ್ನ ಭಿನ್ನವಾದ ಕ್ರಿಯೆಗಳನ್ನು ಹೊಂದಿರ್ತಾರೆ ಅಂತ ಯಾರು ಭ್ರಮಿಸಬಾರ್ದು. ಅವರು ಮೂಲತಃ ಆ ಆತ್ಮ ಅಂತ ಅನ್ನೋದು ಭಿನ್ನವಾಗಿರ್ತದೆ. ಜೀವ ಭಿನ್ನ ಆದರೂ ಕೂಡ ಯೋಗ್ಯತೆಯ ದೃಷ್ಟಿಯಿಂದ ಸಮಾನವಾಗಿರ್ತದೆ ಆ ಇಂದ್ರನ ಪದವಿಗೆ ಬರುವಂತ ಜೀವ. ಆದ್ರಿಂದ ಅದಕ್ಕೆ ಸಮಾನವಾದ ರೂಪ ಇರ್ತದೆ, ಸಮಾನವಾದ ಧರ್ಮ, ಅವನ ಪ್ರಾರಬ್ಧ, ಅವನ ಸುಖ, ಅವನ ಜ್ಞಾನ, ಅವನು ನಾಳೆ ಮುಕ್ತಿಯಲ್ಲಿ ಗಳಿಸಬೇಕಾದಂಥ ಸುಖ, ಅದೆಲ್ಲವೂ ಸಮಾನವಾಗೇ ಇರ್ತದೆ. ಆದ್ರಿಂದ ಈಗಿರುವ ದೇವತೆಯನ್ನು ನಾವು ಪರಿಗಣನೆ ಮಾಡಿದರೆ, ಈಗಿರುವ ಇಂದ್ರ ಅನ್ನುವ ದೇವತೆಯನ್ನು ಪರಿಗಣನೆ ಮಾಡಿದರೆ, ಇವನಿಗೆ ಸಂಬಂಧಿಸಿದು ಅಂದ್ರೆ ಸಜಾತಿಯರಾಗುವುದು ಅಂತ ಅರ್ಥ. ಸಜಾತಿಯರು ಅಂದ್ರೆ ಹೇಗೆ? ಸದಸ್ಯರು ಅಂತ ಅರ್ಥ. ಸದಸ್ಯರು ಅಂದ್ರೆ ಹೇಗೆ ಅಂದ್ರೆ ಸಮಾನವಾದ ಹೆಸರು, ಕ್ರಿಯೆ, ಧರ್ಮ ಇತ್ಯಾದಿಗಳನ್ನು ಹೊಂದಿರುವಂತಹ ಹಿಂದಿನ ಮುಂದಿನ ಅನೇಕ ದೇವತೆಗಳಿಂದ ಈ ಭಗವಂತ ಪ್ರತಿಪಾದ್ಯ. ಅಂತ ಅನೇಕ ದೇವತೆಗಳಿದ್ದಾರೆ ಅಂತ ಎಲ್ಲರಿಂದಲೂ ಈ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ ಅಂತ ಅರ್ಥ. ಆದ್ರಿಂದ ದೇವತೆ ಬೇರೆ ಬೇರೆ ಆದ್ರೂ ಕೂಡ ಹಿಂದೆ ಇದ್ದ ಇಂದ್ರ ಜೀವ ಬೇರೆ, ಈಗಿರುವ ಇಂದ್ರ ಜೀವ ಬೇರೆ, ಮುಂದೆ ಬರುವ ಇಂದ್ರ ಜೀವ ಬೇರೆ. ಆ ಜೀವ ಬೇರೆ ಬೇರೆ ಆದ್ರೂ ಕೂಡ ಆ ಎಲ್ಲ ಇಂದ್ರ ಪದವಿಗೆ ಬರುವಂತ ಜೀವಕ್ಕೆ, ವರುಣ ಪದವಿಗೆ ಬರುವಂತ ಜೀವಕ್ಕೆ ಒಂದು ಸಮಾನತೆ ಇದೆ. ಸಮಾನವಾದ ಧರ್ಮ, ಕರ್ಮ ಇತ್ಯಾದಿಗಳಿವೆ. ಸಮಾನತೆ ಇರುವುದಂದ್ರೆ ಏಕರೂಪತೆ ಇದೆ. ಹೀಗೆ ಏಕರೂಪತೆ ಇರುವುದರಿಂದ ಆ ಏಕರೂಪತೆ ಇರುವಂತಹ ಇಂದ್ರ ವರುಣಾದಿ ದೇವತೆಗಳನ್ನ ಏಕರೂಪವಾಗಿರುವಂತಹ ವೇದವು ಸ್ತುತಿಸಿ ಪ್ರತಿಪಾದಿಸಿ ಆ ಮೂಲಕ ಅದು ಪ್ರಮಾಣ ಆಗ್ತದೆ ಅಂತ ಅಭಿಪ್ರಾಯ. ಹೀಗೆ ಭಗವಂತ ಸಮಾನ ನಾಮರೂಪವುಳ್ಳ ಅನೇಕ ದೇವತೆಗಳಿಂದ ಪ್ರತಿಪಾದ್ಯ, ಹೊರತು ವಿಭಿನ್ನ ನಾಮರೂಪವುಳ್ಳಂತಹ ಅನೇಕ ದೇವತೆಗಳಿಂದ ಆ ಭಗವಂತ ಜ್ಞೇಯ ಅಂತ ಅಭಿಪ್ರಾಯ ಅಲ್ಲ. ಇಂದ್ರ ಅಂತ ಪದವಿ ಬಂದಾಗ ಇಲ್ಲೊಂದು ಜಿಜ್ಞಾಸೆ ಬರ್ತದೆ ಎಲ್ಲರಿಗೂ. ಆ ಜಿಜ್ಞಾಸೆಗೆ ನಾವು ಉತ್ತರ ಕಂಡುಕೋಬೇಕು. ಇಂದ್ರ ಪದವಿಗೆ 8ನೇ ಕಕ್ಷಾದಲ್ಲಿರುವಂತಹ ಪುರಂದರ ಈಗ ಬಂದಿದ್ದಾನೆ. ಮತ್ತೆ ಹಿಂದೆನೂ ಅವನೇ ಆ ಪದವಿಯಲ್ಲಿದ್ದ. ಮುಂದೆ ಬಲಿ ಬರ್ತಾನೆ, ಅದಕ್ಕಿಂತ ಹಿಂದೆ ಅಶ್ವಿನಿ ದೇವತೆಗಳಿದ್ರು, ವಾಯು ಇದ್ದ, ಭಗವಂತ ಇದ್ದ, ಯಮ ಇದ್ದ. ಇವರೆಲ್ಲರೂ ಈ ಪದವಿಗಳಲ್ಲಿದ್ರು. ಇವರೆಲ್ಲರೂ ಈ ಇಂದ್ರ ಪದವಿಯಲ್ಲಿದ್ರು ಅಂದ್ರೆ ಹಾಗಾದ್ರೆ ಇಂದ್ರ ಪದವಿಗೆ ಬರುವಂತವ್ರು ಎಲ್ರಿಗೂ ಕೂಡ ಸಮಾನವಾದ ಹೆಸರು, ಸಮಾನವಾದ ರೂಪ ಇತ್ಯಾದಿಗಳೆಲ್ಲ ಇರ್ತಾವೆ ಅಂತ ಪ್ರಶ್ನೆ ಬಂದ್ರೆ, ಹಾಗಾದ್ರೆ ವಾಯು ಭಗವಂತನು ಒಂದು ವೇಳೆ ಅವನು ಸಂಸಾರದಲ್ಲಿ ಬದ್ಧನಲ್ಲ, ನಿತ್ಯ ಮುಕ್ತ ಆದ್ರಿಂದ ಅವನನ್ನು ಹೊರತುಪಡಿಸಿದ್ರು ಕೂಡ ವಾಯು, ಯಮ, ಅಶ್ವಿನಿ ದೇವತೆಗಳು ಇವರೆಲ್ಲರಿಗೂ ಕೂಡ ಸಮಾನವಾದ ನಾಮ, ಸಮಾನವಾದ ರೂಪ, ಕರ್ಮ ಇತ್ಯಾದಿಗಳು ಇರ್ತಾವ. ಅದು ಆ ಇಂದ್ರ ಪದವಿಗೆ ಹಿಂದೆ ಬಂದಿರುವಂಥವ್ರು ಯಮ, ವಾಯು, ಅಶ್ವಿನಿ ದೇವತೆಗಳು, ಮುಂದೆ ಬರಲಿರುವಂತಹ ಈ ಬಲಿ ಮೊದಲಾದವರಿಗೆ ಸಮಾನವಾದ ಹೆಸರು, ಸಮಾನವಾದ ಕ್ರಿಯೆ, ಸಮಾನವಾದ ಯೋಗ್ಯತೆ ಇತ್ಯಾದಿಗಳು ಇರ್ತಾವ ಅಂತ ಒಂದು ಜಿಜ್ಞಾಸೆ ಬರ್ಬೋದು. ಅದಕ್ಕೆ ಈಗ ಅರ್ಥ ಮಾಡ್ಕೋಬೇಕು. ಇಲ್ಲಿ ಇಂದ್ರ ಅಂತ ಶಬ್ದ ಇದೆಯಲ್ಲ, ಇಲ್ಲಿ ಹೇಳ್ತಾ ಇರುವಂತಹ ಇಂದ್ರ ಅನ್ನೋ ಶಬ್ದ ಅದು ಈ 8ನೇ ದೇವರಾಜ ಪದವಿಯನ್ನು ಕುರಿತು ಹೇಳ್ತಾ ಇಲ್ಲ. ಇಲ್ಲಿ ದೇವರಾಜ ಅನ್ನುವ ಪದವಿಗೆ ಒಂದೊಂದು ಮನ್ವಂತರದಲ್ಲಿ ಒಬ್ಬೊಬ್ಬ ಇಂದ್ರ ಬರ್ತಾನೆ, ಅದನ್ನು ಇಲ್ಲಿ ಹೇಳ್ತಾ ಇಲ್ಲ. 8ನೇ ಕಕ್ಷಾದಲ್ಲಿ ಈಗೇನು ಪುರಂದರ ಅನ್ನುವ ದೇವತೆ ಇದ್ದಾನಲ್ಲ, ಅವನನ್ನು ಕುರಿತಾಗಿ ಹೇಳ್ತಿದ್ದಾರೆ ಅಷ್ಟೇ. ಇವತ್ತು 8ನೇ ಕಕ್ಷಾದಲ್ಲಿ ಪುರಂದರ ಅನ್ನುವ ದೇವತೆ ಇದ್ದಾನೆ. ಹಿಂದೆನೂ ಕೂಡ 8ನೇ ಕಕ್ಷಾದಲ್ಲಿ ಪುರಂದರ ಅನ್ನುವ ಒಬ್ಬ ದೇವತೆ ಇದ್ದ. ಅವನಿಗೆ ಇಂದ್ರ, ಪುರಂದರ ಇತ್ಯಾದಿ ಅನೇಕ ಹೆಸರುಗಳಿದ್ದವು. ಮುಂದೆನೂ ಕೂಡ ಆ ಕಕ್ಷಾದಲ್ಲಿ, ಆ 8ನೇ ಕಕ್ಷಾದಲ್ಲೇ ಮತ್ತೊಂದು ಜೀವ ಇಂದ್ರ ಅನ್ನುವ ಹೆಸರಿನ, ಪುರಂದರ ಅನ್ನುವ ಹೆಸರಿನ ಒಂದು ಜೀವ ಅಲ್ಲಿ ಬರ್ತದೆ. ಹೀಗೆ 8ನೇ ಕಕ್ಷಾದಲ್ಲೇ ಹಿಂದೆ ಇದ್ದವನು ಇದ್ದ, ಈಗಿದ್ದವನು ಇರ್ತಾನೆ. ಇಂಥವನೇ ಮತ್ತೊಬ್ಬ ಆ 8ನೇ ಕಕ್ಷಾದಲ್ಲಿ ಬರ್ತಾನೆ. ಆದ್ರಿಂದ ಅವ್ರಿಗೆ ಸಮಾನತೆ. ಮತ್ತೆ ಅಶ್ವಿನಿ ದೇವತೆಗಳಿದ್ದಾರಲ್ಲ, ಅವ್ರು 18ನೇ ಕಕ್ಷಾದಲ್ಲಿದ್ದವರು, ನಮಗದು ಗೊತ್ತಿದೆ. ಆ 18ನೇ ಕಕ್ಷಾದಲ್ಲಿ ಅಶ್ವಿನಿ ದೇವತೆಗಳು ಅನ್ನುವ ಸ್ಥಾನದಲ್ಲಿ ಹಿಂದೆ ಬೇರೆಯವರಿದ್ರು. ಮತ್ತೆ ಈಗ ಬೇರೆಯವರಿದ್ದಾರೆ, ಮುಂದೆ ಮತ್ತೆ ಬೇರೆಯವರು ಬರ್ತಾರೆ ಅಶ್ವಿನಿ ದೇವತೆಗಳ ಸ್ಥಾನಕ್ಕೆ. ಅವರು ನಡುವೆ ಇಂದ್ರ ಪದವಿಯನ್ನು, ದೇವರಾಜ ಪದವಿಯನ್ನು ಏರಿದ್ದು ಕೆಲವು ಕಾಲ ಮಾತ್ರ. ನಾವು ಏನು ಹೇಳ್ಬೇಕು ಅಂದ್ರೆ, ಚತುರ್ಮುಖ ಬ್ರಹ್ಮನ ಒಂದು ಕಲ್ಪ ಇರ್ತದಲ್ಲ, ಅದರಲ್ಲಿ 31,104,000 ಕೋಟಿ ವರ್ಷದ ಒಂದು ದೀರ್ಘವಾದ ಆಯುರ್ಮಾನ, ಒಂದು 100 ವರ್ಷದ
ದೀರ್ಘವಾದ ಆಯುರ್ಮಾನ, 100 ವರ್ಷ ಅವನ ಆಯುರ್ಮಾನ. ಅದರಲ್ಲಿ ಅದು ನಮ್ಮ ಲೆಕ್ಕದಲ್ಲಿ 31,104,000 ಕೋಟಿ ವರ್ಷದ ಆಯುರ್ಮಾನ. ಅದರಲ್ಲಿ ಮೊದಲಿನ ಅರ್ಧ ಭಾಗ ತೆಗೆದ್ರೆ ಮುಂದೆ ಅವನು ಸೃಷ್ಟಿ ಮಾಡ್ತಾನಲ್ಲ, ಆ ಸೃಷ್ಟಿ ಮಾಡುವಾಗ ಆ ಇಡೀ ಸೃಷ್ಟಿಯಲ್ಲಿ ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿಯನ್ನು ಪಡೆದು ಮುಂದೆ ಚತುರ್ಮುಖ ಬ್ರಹ್ಮ ಮುಕ್ತನಾಗುವವರೆಗೆ ಒಬ್ಬ 8ನೇ ಕಕ್ಷಾದಲ್ಲಿ ಒಬ್ಬ ಇರ್ತಾನೆ. ಅವನ ಹೆಸರು ಪುರಂದರ ಅಂತ. ಆ ಅದೇ ಕಕ್ಷಾದಲ್ಲಿ ಹಿಂದೆನೂ ಒಬ್ಬ ಇದ್ದ, ಮುಂದೆನೂ ಒಬ್ಬ ಇದ್ದ. ಇವನು ದೇವರಾಜ ಪದವಿಯನ್ನು ಆಳಿದ್ದು ಎಷ್ಟು ವರ್ಷ? ಯಾವುದಕ್ಕೆ 1-2 ಮನ್ವಂತರಗಳು ಮಾತ್ರ ನಮ್ಗೆ ಗೊತ್ತಿರುವಂತೆ. ಆದ್ರಿಂದ ಅವನು ಇಂದ್ರ ಪದವಿಯನ್ನು ಆಳಿದ್ದು ಕೆಲವು 1-2 ಮನ್ವಂತರಗಳು ಮಾತ್ರ. ಹಾಗೇನೆ ಯಮ, ವಾಯು ಇವರೆಲ್ಲರೂ ಕೂಡ ಇಂದ್ರ ಪದವಿಯನ್ನು ಆಳುವುದು ಕೆಲವು ಮನ್ವಂತರಗಳಲ್ಲಿ ಮಾತ್ರ. ಆದ್ರಿಂದ ಇಲ್ಲೆಲ್ಲ ಇಂದ್ರ ಅಂತ ಹೇಳಿದ್ರೆ 8ನೇ ಕಕ್ಷಾದಲ್ಲಿರುವಂಥ ದೇವತೆ, ವರುಣ ಅಂತ ಹೇಳಿದ್ರೆ 12ನೇ ಕಕ್ಷಾದಲ್ಲಿರುವಂಥ ದೇವತೆ, ಮತ್ತೆ ರುದ್ರ ಅಂತ ಹೇಳಿದ್ರೆ 5ನೇ ಕಕ್ಷಾದಲ್ಲಿರುವಂಥ ದೇವತೆ, ಅಶ್ವಿನಿಗಳು ಅಂತಂದ್ರೆ ಅವ್ರು 18ನೇ ಕಕ್ಷಾದಲ್ಲಿರುವಂಥ ದೇವತೆಗಳು ಅಂತ ಹೀಗೆ ತಗೊಳ್ಬೇಕು ಅದನ್ನ. ಇಲ್ಲಿ ಇಂದ್ರ ಎಂಬ ಶಬ್ದದಿಂದ ವಾಯು, ಯಮ, ಈಗ ಆ ಪದವಿಗೆ ಯಾವುದೋ ಒಂದು ಕಾಲದಲ್ಲಿ ಬಂದು ಆಮೇಲೆ ಹೊರಟೋಗೋರು ಇರ್ತಾರಲ್ಲ, ಅವರನ್ನು ಇಲ್ಲಿ ಯಾವ ಕಾರಣಕ್ಕೂ ಕೂಡ ಇಟ್ಕೋಬಾರ್ದು. ಅವ್ರದ್ದು ಕೇವಲ ಆ ಪದವಿಗೆ ತಾತ್ಕಾಲಿಕವಾಗಿ ಬರೋರು ಅವರು. ನಾವಿಲ್ಲಿ ತಿಳ್ಕೋಬೇಕಾದದ್ದು ಆ ದೇವರಾಜ ಅನ್ನೋ ಪದವಿಗಿಂತ 8ನೇ ಕಕ್ಷಾ ಕಾಮನಿಗೆ ಸಮಾನನಾಗಿ, ಮನ್ಮಥನಿಗೆ ಸಮಾನನಾಗಿ 8ನೇ ಕಕ್ಷಾವನ್ನ ಏರಿರುವಂಥ ಮತ್ತೆ ಶಚಿಗೆ ಗಂಡನಾಗಿ ಇರುವಂಥ ಒಬ್ಬ ದೇವತೆ ಇದ್ದಾನ, ಅವನನ್ನು ಇಂದ್ರ ಅಂತ ಹೇಳೋದು. ಆ ಪದವಿಗೆ ಹಿಂದೆ ಒಬ್ಬ ಇದೇ ಹೆಸರಿನವನು ಇದ್ದ, ಮುಂದೆನೂ ಇದೇ ಹೆಸರಿನವನು ಒಬ್ಬ ಬರ್ತಾನೆ ಅಂತ ಅದರ ತಾತ್ಪರ್ಯ. ಹಾಗಾಗಿ ಭಗವಂತ ಒಂದು ವೇಳೆ ದೇವರಾಜ ಪದವಿಗೆ ಯಾವುದೋ ಒಂದು ಮನ್ವಂತರದಲ್ಲಿ ಬರ್ತಾನಲ್ಲ, ಆಗ ಆ ಕಕ್ಷಾ ತಾರತಮ್ಯದಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಭಗವಂತ ಯಾವತ್ತೂ 1ನೇ ಕಕ್ಷಾದಲ್ಲೇ ಇರ್ತಾನೆ. ವಾಯು ಆ ಪದವಿಗೆ ಬಂದ್ರೆ ಮತ್ತೊಂದು ಮನ್ವಂತರದಲ್ಲಿ ರೋಚನ ಅನ್ನೋ ಹೆಸರಿನಿಂದ ವಾಯು ಬಂದ ಅಂತ ಕಾಣಿಸ್ತದಲ್ಲ, ಆಗ ವಾಯುವಿಗೆ 3ನೇ ಕಕ್ಷಾದಲ್ಲಿ ಏನಿದ್ದಾನಲ್ಲ ವಾಯು ಮೂಲತಃ, ಆ ಕಕ್ಷೆಗೆ ಏನೂ ಅಪಾಯ ಇಲ್ಲ. ಅವನೇನು 8ನೇ ಕಕ್ಷಾ ಕೆಳಗೆ ಬರೋದಿಲ್ಲ. ಮತ್ತೆ ಅಶ್ವಿನಿ ದೇವತೆಗಳು ಆ ಇಂದ್ರ ಪದವಿಗೆ ಹೋದಾಗ ಅವರು 18ನೇ ಕಕ್ಷಾದಲ್ಲಿ ಇದ್ದವರು ಇದ್ದಕ್ಕಿದ್ದಂತೆ 8ನೇ ಕಕ್ಷಾಕ್ಕೂ ಏನು ಹೋಗೋದಿಲ್ಲ. ಅವರು ತಮ್ಮ ಕಕ್ಷಾದಲ್ಲೇ ಇರ್ತಾರೆ. ಆ ಪದವಿಯನ್ನ ಆಳ್ತಾರಷ್ಟೇ ಅವರು ಕೆಲವು ಕಾಲ. ಅದು ಭಗವಂತ ಮಾಡಿರುವಂತಹ ಒಂದು ವ್ಯವಸ್ಥೆ. ಕೆಲವು ಮನ್ವಂತರಗಳ ಕಾಲ ಪದವಿಯನ್ನು ಅವರು ಆಳ್ತಾರಷ್ಟೇ. ಆದ್ರೆ ಮೂಲತಃ ಆ ಇಂದ್ರನ ಕಾರ್ಯ ಏನಿದೆಯಲ್ಲ, ಇಂದ್ರ ಸ್ಥೂಲ ಮನಸ್ಸಿನ ಅಭಿಮಾನಿ, ನಮ್ಮ ಕೈಗೆ ಅಭಿಮಾನಿ, ಮತ್ತೆ ಯಜ್ಞಾದಿಗಳಿಂದ ನಮ್ಮನ್ನು ಯಜ್ಞ ಕರ್ಮಗಳನ್ನು ನಮ್ಮಿಂದ ಮಾಡಿಸುವವನು ಇಂದ್ರ ಅಂತೆಲ್ಲ ಇದೆಯಲ್ಲ, ಅದೆಲ್ಲ 8ನೇ ಕಕ್ಷಾದಲ್ಲಿರುವಂತಹ ದೇವತೆಗಳಿಗೆ ಸೀಮಿತವಾದ್ದು. ಅಶ್ವಿನಿ ದೇವತೆಗಳು 18ನೇ ಕಕ್ಷಾದಲ್ಲಿದ್ದವರು ಒಂದು ವೇಳೆ ಒಂದು ಮನ್ವಂತರದ ಮಟ್ಟಿಗೆ ದೇವರಾಜ ಪದವಿಗೆ ಬಂದರೂ ಕೂಡ ಅವರೇನು ಮನೋಭಿಮಾನಿಗಳಾಗೋದಿಲ್ಲ, ಹಸ್ತಾಭಿಮಾನಿಗಳಾಗೋದಿಲ್ಲ. ಅವರು ಆ ಪದವಿಯಲ್ಲಿ ಇರ್ತಾರಷ್ಟೇ, ದೇವರಾಜ ಅನ್ನೋ ಪದವಿಯಲ್ಲಿ ಇರ್ತಾರಷ್ಟೇ. ಅವರು ಮೇಲೂ ಹೋಗೋದಿಲ್ಲ, ಕೆಳಗೂ ಬರೋದಿಲ್ಲ. ಹಾಗೇನೆ ವಾಯು ಅಷ್ಟೇ, ವಾಯು ಕೂಡ ಕೆಳಗೆ ಬರೋದಿಲ್ಲ. ಭಗವಂತನು ಕೆಳಗೆ ಬರುವ ಪ್ರಶ್ನೆಯೇ ಇಲ್ಲ. ಮೂಲತಃ ಅವ್ರು ಯಾವ್ದ್ಯಾವ್ದಕ್ಕೆ ಅಭಿಮಾನಿಗಳಾಗಿದ್ದಾರೋ, ಅವರ ಸ್ವರೂಪತಃ ಅವ್ರು ಯಾವ್ಯಾವ್ದಕ್ಕೆ ಅಭಿಮಾನಿಗಳಾಗಿದ್ದಾರೋ ಆ ಅಭಿಮಾನಕ್ಕೆ, ಅವರ ಶಕ್ತಿಗೆ ಯಾವುದೇ ಅಪಾಯನೂ ಕೂಡ ಇಲ್ಲ. ನೀವು ಹೇಳಿದ್ದು ಹೌದು. ಇದು ಆಯಾ ಪದವಿಯಲ್ಲಿ 18 ಕಕ್ಷಾದಲ್ಲಿ ಮೊದಲಾದಲ್ಲಿ ಅವ್ರು ಇದ್ದಾರಲ್ಲ, ಅಲ್ಲಿ ಇರುವುದಲ್ಲದೇನೆ ಆಯಾ ಕೆಲವು ಮನ್ವಂತರಗಳಲ್ಲಿ ಒಂದು ಮನ್ವಂತರದಲ್ಲಿ ಕೆಲವರು, 2 ಮನ್ವಂತರದಲ್ಲಿ ಕೆಲವರು ಅಡಿಷನಲ್ ಚಾರ್ಜ್ ಅನ್ನ, ಹೆಚ್ಚುವರಿ ಜವಾಬ್ದಾರಿಯನ್ನು ತಗೊಳ್ತಾರೆ ಅಂತ ತಿಳ್ಕೋಬೇಕು. ಆದ್ರಿಂದ ಇಲ್ಲಿ ಇಂದ್ರ ಪದವಿ ಅಂದ್ರೆ 8ನೇ ಕಕ್ಷಾದಲ್ಲಿರುವಂಥ ಶಚೀಪತಿಯಾದಂಥ ಮತ್ತೆ ಜಯಂತನಿಗೆ ತಂದೆಯಾದಂಥ ಒಬ್ಬ ದೇವತೆಯ ಕುರಿತಾಗಿ, ಸ್ಥೂಲ ಮನಸ್ಸಿನ ಅಭಿಮಾನಿಯಾದ, ಹಸ್ತಾಭಿಮಾನಿಯಾದಂಥ, ನಮ್ಮಿಂದ ಯಜ್ಞಾದಿ ಕರ್ಮಗಳನ್ನು ಮಾಡಿಸುವಂಥ ದೇವತೆಯ ಕುರಿತಾಗಿ ಇಲ್ಲಿ ಹೇಳಿದ್ದು. ಆ ಇಂದ್ರ ಪದವಿಗೆ ಯಾವ್ಯಾವುದೋ ಕಾಲದಲ್ಲಿ ತಾತ್ಕಾಲಿಕವಾಗಿ ಬಂದು ಹೋಗೋರ ಕುರಿತಾಗಿ ಇಲ್ಲಿ ಹೇಳ್ತಿರುವ ಸಂಗತಿ ಇದಲ್ಲ. ಹೀಗೇನೆ ವರುಣ, ಅಗ್ನಿ ಮೊದಲಾದವುಗಳನ್ನು ಕೂಡ ತಿಳ್ಕೋಬೇಕು.